ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ ವಗಟ. ಪ್ರತಿನಿತ್ಯ ವಿಶೇಷ ಸುದ್ದಿಗಳನ್ನು ಹಂಚಿಕೊಳ್ಳುವುದರ ಮೂಲಕ ಜೊತೆಯಲ್ಲಿ ಇವತ್ತು ಕೂಡ ಒಂದು ವಿಶೇಷವಾದಂಥ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ಪ್ರಮುಖವಾಗಿ ಈಗ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಆಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಮೊದಲನೇದಾಗಿ ಅಧಿಕಾರವನ್ನು ವಹಿಸಿಕೊಂಡಂಥ ಮೊದಲ ಬಾರಿ ಪೊಲೀಸ್ ಸಿಟಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂಥ ಲಾಂಡರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಭೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಆ ಬಗ್ಗೆ ಚರ್ಚೆ ಮಾಡುವಂಥ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ಕಮಿಷನರ್ ಆಗಿರುವಂಥ ಹೇಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಹಿರಿಯ ಅಧಿಕಾರಿಗಳ ಸಭೆಯನ್ನು ಇವತ್ತು 4 ಗಂಟೆಯಿಂದ ಸುಮಾರು 2-3 ಗಂಟೆಗಳ ಕಾಲ ಒಂದು ಸಭೆಯನ್ನು ಮಾಡಿರುವಂಥದ್ದು. ಆ ಒಂದು ಸಭೆಯಲ್ಲಿ ಸಿಟಿ ಪೊಲೀಸ್ ಕಮಿಷನರ್ ಸೇರಿದಂತೆ ಟ್ರಾಫಿಕ್ ಅಂದರೆ ಲಾ ಆ್ಯಂಡ್ ಆರ್ಡರ್ ಯಾರು ಸಂಬಂಧಪಟ್ಟಿದ್ರು ಆ ಅಧಿಕಾರಿಗಳು ಹಿರಿಯ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಕೂಡ ಇವತ್ತು ಅಲ್ಲಿ ಭಾಗಿಯಾಗಿದ್ದರು. ಆದರೆ ಪ್ರಮುಖವಾಗಿ ಅಂದರೆ ಈ ಡಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 16 ವರ್ಗಗಳಿವೆ. ಅಂದರೆ ಅದರಲ್ಲಿ 16 ವರ್ಗಗಳ ಪ್ರಮುಖವಾಗಿ ಹೇಳುವಂಥದ್ದಾದರೆ ಒಂದು ಸೈಬರ್ ಆಗಿರ್ಬೋದು, ಮತ್ತು DCR ಆಗಿರ್ಬೋದು, ಮತ್ತು ಟ್ರಾಫಿಕ್ ಆಗಿರ್ಬೋದು, ಅದರಲ್ಲಿ ಯಾವ್ಯಾವೆಲ್ಲ ವಿಭಾಗಗಳು ಕಮಾಂಡ್ ಸೆಂಟರ್ ಆಗಿರ್ಬೋದು, ಮತ್ತು ಈ ವುಮೆನ್ ವಿಂಗ್ ಆಗಿರ್ಬೋದು, ಮತ್ತು ಸೈಬರ್ ಸ್ಟೇಷನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಡಿವೈಡ್ ಇರುವಂಥದ್ದು. ಹೀಗಾಗಿ ಮೊದಲನೇದಾಗಿ ಇವತ್ತು ಸಿಟಿ ಪೊಲೀಸರು ಅಂದರೆ ಹೋಮ್ ಮಿನಿಸ್ಟರ್ನು ಹಂಬಿಲ್ಲದೆ ಅವರು ಅಂದರೆ ತಿಳ್ಕೊಳ್ಳುವಂಥ ಪ್ರಯತ್ನ ಯಾವ ರೀತಿ ಹೋಮ್ ಮಿನಿಸ್ಟರ್ ಮಾಡ್ತಾರೆ ಅಂತಂದರೆ, ಅವರು ಬಂದರೂ ಸಹ ಮೊದಲನೇದಾಗಿ ಕಮಿಷನರ್ ಮತ್ತು ಸೀನಿಯರ್ ಆಫೀಸರ್ ಜೊತೆ ಇಲ್ಲಿ ಯಾವ್ಯಾವ ರೀತಿ ವಿಂಗ್ ಇದೆ ಮತ್ತು ಯಾವ ರೀತಿ ನೀವು ಆಪ್ರೇಟ್ ಅಂದರೆ ಇಲ್ಲಿ ಕಮಾಂಡ್ ಸೆಂಟರ್ ಆಗಿರ್ಬೋದು, CCTVಗಳ ಆಪ್ರೇಟ್ ಆಗಿರ್ಬೋದು, ಮತ್ತು ಕೇಸಸ್ ಸ್ಟಡೀಸ್ ಬಗ್ಗೆ ಅಂದರೆ ಕೇಸಸ್ಸು ಪ್ರತಿನಿತ್ಯ ಯಾವ್ಯಾವ ಕೇಸ್ಗಳು ದಾಖಲಾಗುತ್ತಿರೋದ್ರ ಬಗ್ಗೆ ಕಮಿಷನರ್ ಕಚೇರಿಯಲ್ಲಿ ಎಲ್ಲ ಒಂದು ಡೇಟಾ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹೀಗಾಗಿ ಅವರು ಕೂಡ ಅದ್ರ ಬಗ್ಗೆ ಕಮಿಷನರಿಂದ ಮಾಹಿತಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಮೊದಲು ಮಾಡಿದ್ರು. ಏನೆಲ್ಲ ಸಿಟಿ ವಿಂಗಲ್ಲಿ ಎಷ್ಟು ಡಿವಿಷನ್ಗಳಿದ್ದಾವೆ ಮತ್ತು ಯಾವೆಲ್ಲ ವ್ಯಾಪ್ತಿಯಲ್ಲಿ ಯಾವ ರೀತಿ ಅಪರಾಧ ಪ್ರಕರಣಗಳು ಹೆಚ್ಚಾಗಿ ಯಾವ್ಯಾವ ಡಿವಿಷನ್ ಜಾಸ್ತಿ ಆಗುತ್ತೆ, ಅದರಲ್ಲಿ ಸೈಬರ್ ಆಗಿರ್ಬೋದು ಮತ್ತು ಲ್ಯಾಂಡ್ ಲಿಟಿಗೇಷನ್ ವಿಚಾರಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಸೈಬರ್ ಮತ್ತು ಇಂಪಾರ್ಟೆಂಟ್ ಲಾ ಆ್ಯಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಈ 3 ವಿಂಗ್ಸ್ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡಿರುವಂಥ ಕೆಲಸವನ್ನು ಮಾಡಿದ್ರು. ಮೊದಲನೇದಾಗಿ ಕಮಿಷನರ್ ಚೇಂಬರಲ್ಲಿ ಅವರು ಸ್ವಲ್ಪ ಹೊತ್ತಿದ್ದು ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಆ ನಂತರ ಕಾನ್ಫರೆನ್ಸ್ ಹಾಲಲ್ಲಿ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಎನಿವೆ ಅವರು ನಾರ್ಮಲ್ ಆಗಿ ಎಲ್ರಿಗೂ ಕೂಡ ಗೊತ್ತಿರುವಂತೆ ಯಾರೇ ಒಬ್ಬ ಹೋಮ್ ಮಿನಿಸ್ಟರ್ ಬಂದರೂ ಕೂಡ ಮೊದಲನೇದಾಗಿ ಸಿಟಿ ಕಮಿಷನರ್ ಅವ್ರ ಜೊತೆಯಲ್ಲಿ ಬೆಂಗಳೂರು ಇಂಪಾರ್ಟೆಂಟ್, ಇಡೀ ಕರ್ನಾಟಕಕ್ಕೆ ಒಂದು ಹೃದಯ ಭಾಗ, ಜೊತೆಯಲ್ಲಿ ಇದು ಒಂದು ರಾಜಧಾನಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇದು ಪ್ರಮುಖವನ್ನು ಆದ್ಯತೆ ಕೊಡುವಂಥದ್ದು. ಈ ಒಂದು ಸಿಲಿಕಾನ್ ಸಿಟಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲದಿದ್ದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಇಲ್ಲ ಅಂದರೆ ಅಲ್ಲಿಗೆ ಹೋಮ್ ಮಿನಿಸ್ಟರ್ ಸೇಫ್ ಅಂತೇಳಿ. ಆದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅವರು ಅಧಿಕಾರಿಗಳ ಸಭೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲ ಅಧಿಕಾರಿಗಳೇನು ಮಾಡ್ತಾ ಇದ್ದಾರೆ, ರಾಜಕಾರಣಿಗಳ ಹತ್ರ ದಿನ ಹಿಂಬಾಲಿಸ್ಕೊಂಡ್ಬರುವಂಥದ್ದು, ಅವರಿಗೆ ಹಾರ ತುರಾಯಿ ಹಾಕೊಳ್ಳುವಂಥದ್ದು, ಕೆಲ ರೌಡಿ ಶೆಟ್ಟರ್ ಜೊತೆ ಕೂರಿಸ್ಕೊಳ್ಳುವಂಥದ್ದು, ಅವ್ರಿಗೆ ಹೋಗಿ ಹಾರ ತುರಾಯಿ ಹಾಕಿ ಬರ್ಡೇ ಪ್ರೋಗ್ರಾಮ್ನಲ್ಲಿ ಭಾಗಿಯಾಗುವಂಥದ್ದು, ಪ್ರೋಗ್ರಾಮ್ ರೆಸಾರ್ಟ್ಗಳಲ್ಲಿ ಅವರು ಹೋಗುವಂಥ ಒಂದು ವಿಚಾರವನ್ನು ಅವರು ಇವತ್ತು ಪ್ರಮುಖವಾಗಿ ಪ್ರಸ್ತಾಪವನ್ನು ಅಧಿಕಾರಿಗಳ ಮುಂದೆ ಮಾಡುವಂಥದ್ದು. ಇಲ್ಲಿ ಸೀನಿಯರ್ ಆಫೀಸರ್ಸ್ಗಿಂತ ಕೆಳದಿರುವಂಥ ಸಿಬ್ಬಂದಿ ಮತ್ತು ಅಧಿಕಾರಿಗಳೇನಿದ್ದಾರೆ ಅವರು ಇಂಥವ್ರ ಜೊತೆ ಶಾಮೀಲಾಗಿ ಪೊಲೀಸ್ ಸ್ಟೇಷನ್ಗಳನ್ನು ಬಿಟ್ಟು ರಿಯಲ್ ಎಸ್ಟೇಟ್ ಅಡ್ಡೆಗಳನ್ನು ಕೆಲವರು ಮಾಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಇವತ್ತು ಹೋಮ್ ಮಿನಿಸ್ಟರ್ ಮಾಡಿರುವಂಥದ್ದು. ಇದು ಒಂದು ಕಡೆ ಆದರೆ, ಅದಲ್ಲದೆ ಪ್ರಮುಖವಾಗಿ ಸೈಬರ್ ವಿಚಾರಗಳನ್ನು ಕೂಡ ಗಮನಕ್ಕೆ ತೆಗೆದುಕೊಂಡ್ರು. ಆ ಸೈಬರ್ ಕೇಸ್ಗಳು ಯಾವ ರೀತಿ ದಾಖಲಾಗ್ತಾ ಇದ್ದಾವೆ, ಆದರೆ ಕಳೆದ 2 ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಲಾ ಆ್ಯಂಡ್ ಆರ್ಡರ್ ಅಂದರೆ ಅಪರಾಧ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆಗಿದೆ, ಸೈಬರ್ ಕೇಸ್ಗಳು ಕೂಡ ಕಡಿಮೆ ಆಗಿದೆ. ಆದರೆ ಕಳೆದುಕೊಳ್ಳುವಂಥ ಹಣದ ಪ್ರಮಾಣ ಏನಿದೆ ಅದು ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಯಾವ್ಯಾವ ಕೇಸ್ಗಳು ಯಾವ ಒಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಾಗ್ತಾ ಇದೆ, ಅದರಲ್ಲಿ ಯಾವ ಒಂದು ಸೈಬರ್ ಕೇಸಲ್ಲಿ ಹೆಚ್ಚು ಹಣ ಯಾವ್ಯಾವ ಇದರಲ್ಲಿ ಹೋಗ್ತಾ ಇದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಜೊತೆಯಲ್ಲಿ ಪೊಲೀಸರು ಲ್ಯಾಂಡ್ ಲಿಟಿಗೇಷನ್ ವಿಚಾರ, ಸಿವಿಲ್ ವಿಚಾರಗಳಲ್ಲಿ ಸಿವಿಲ್ ವ್ಯಾಜ್ಯ ವಿಚಾರಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದು ಬೆಂಗಳೂರಿನ ಔಟ್ಸ್ಕರ್ಟ್ ಭಾಗಗಳು ಅನ್ನೋದ್ರ ಬಗ್ಗೆ ಒಂದು ಆರೋಪ ಇರುವಂಥದ್ದು. ಈ ನಿಟ್ಟಿನಲ್ಲಿ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಜೊತೆಯಲ್ಲಿ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ರು. ಇಲ್ಲಿ ಸೀನಿಯರ್ಸ್ ಆಫೀಸರ್ಸ್ಗಿಂತ ಕೆಳ ಅಧಿಕಾರಿಗಳೇನಿದ್ದಾರೆ ಅವರು ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರು ಶಾಮೀಲಾಗಿ. ಜೊತೆಗೆ ಇಲ್ಲಿ ಅಲ್ಲಿ ಕೆಳಗಡೆ ಗ್ರೌಂಡ್ ಲೆವೆಲ್ ಆಗುವಂಥ ಕೇಸ್ ಬೇರೆ ಮತ್ತು ಅಲ್ಲಿ ಘಟನೆಗಳೇ ಬೇರೆ ಇರುತ್ತೆ. ಆದರೆ ಸೀನಿಯರ್ ಆಫೀಸರ್ಗೆ ತಂದು ಮುಟ್ಟಿಸುವಂಥ ವಿಚಾರವೇ ಬೇರೆ ಇರುತ್ತೆ. ಹೀಗಾಗಿ ಸೀನಿಯರ್ ಆಫೀಸರ್ಸ್ ಏನೇ ಒಂದು ಘಟನೆ ಆದರೂ ಕೂಡ ಅವರು ಗ್ರೌಂಡ್ ಮಟ್ಟಕ್ಕೆ ಅಂದರೆ ಗ್ರೌಂಡ್ ಲೆವೆಲ್ಗೆ ಹೋಗಬೇಕು, ಆ ಜಾಗಕ್ಕೆ ಹೋಗಬೇಕು, ವಿಚಾರಿಸಬೇಕು, ಅವರು ಕೂಡ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂಥ ಕೆಲಸ ಮಾಡಬೇಕು. ಕೇವಲ ಕಚೇರಿಯಲ್ಲಿ ಇದ್ದುಕೊಂಡು ಬೇಗ ಮಾಹಿತಿ ತೆಗೆದುಕೊಂಡು ಇರುವಂಥದ್ದಲ್ಲ. ಸೀನಿಯರ್ಸ್ ಆಫೀಸರ್ ಆದವರು ಗ್ರೌಂಡಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಮೆಸೇಜನ್ನು ಅವರು ಕೂಡ ಪಾಸ್ ಮಾಡಿದ್ರು. ಮತ್ತು ಇಂಪಾರ್ಟೆಂಟ್ ಅಂದರೆ ರೌಡಿ ಶೀಟರ್ಗಳ ಒಂದು ವಿಚಾರವನ್ನು ಕೂಡ
ಪ್ರಸ್ತಾಪ ಮಾಡಿ ಆ ಬಗ್ಗೆಯೂ ಕೂಡ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಹೋಮ್ ಮಿನಿಸ್ಟರ್ ಮಾಡಿರುವಂಥದ್ದು. ಜೊತೆಗೆ ಈ ನಿಟ್ಟಿನಲ್ಲಿ ಟ್ರಾಫಿಕ್ ಬೆಂಗಳೂರು IT ಹಬ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಪದೇ ಪದೇ ಇದು ಟ್ರಾಫಿಕ್ ಒಂದು ಸಮಸ್ಯೆಯ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಕೂಡ ಬರ್ತಾ ಇರುವಂಥದ್ದು, ಅದನ್ನು ಸರ್ಕಾರದ ಮಟ್ಟದಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರು ಈಗ IT-BT ಸಚಿವರು ಕೂಡ ಹೌದು, ಗೃಹ ಸಚಿವರು ಕೂಡ ಅದು ಈ ಒಂದು ಸಚಿವ ಖಾತೆಯನ್ನು ಹೊಂದಿರುವಂಥವರು ಈಗ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ವಿಚಾರದಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ಟ್ರಾಫಿಕ್ ಜಾಮ್ ಆಗುವಂಥದ್ದನ್ನು ಯಾವ ರೀತಿ ಅದನ್ನು ಡೈವರ್ಟ್ ಮಾಡ್ತಾರೆ, ವೆಹಿಕಲ್ಸ್ ಮೂವ್ಮೆಂಟನ್ನು ಯಾವ ರೀತಿ ಪ್ಲಾನ್ ಮಾಡ್ತಾರೆ, ಇವೆಲ್ಲವನ್ನು ಕೂಡ ತುಂಬ ಇಂಪಾರ್ಟೆಂಟ್. ಅಂದರೆ IT ಹಬ್ ಮತ್ತು ಆ ಒಂದು ವೈಟ್ ಫೀಲ್ಡ್ ಭಾಗದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಹೀಗಾಗಿ ಆ ಭಾಗದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳು ಮಾಡಬೇಕು ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡಿದ್ದಾರೆ. ಸದ್ಯಕ್ಕೆ ಮುಂದಿನ ಇನ್ನೊಂದೆರಡು ದಿನದಲ್ಲಿ ಟ್ರಾಫಿಕ್ ಆಫೀಸಲ್ಲೂ ಕೂಡ ಅವರು ಸಭೆಯನ್ನು ಮಾಡೋಕ್ಕೆ ಈಗ ಗೃಹ ಸಚಿವರು ಮುಂದಾಗಿರುವಂಥದ್ದು. ಸದ್ಯಕ್ಕೆ ಬೆಂಗಳೂರಿನ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್, ಸೈಬರ್ ಜೊತೆಗೆ ಬೇರೆಯ ಪೊಲೀಸ್ ಅಧಿಕಾರಿಗಳು ಕೆಲಸವನ್ನು ಬಿಟ್ಟು ಬೇರೆ ರೀತಿಯ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂಥವ್ರಿಗೆಲ್ಲರೂ ಕೂಡ ವಾರ್ನಿಂಗ್ ಕೊಡುವಂಥ ಕೆಲಸ ಮಾಡುವ ಅಂದರೆ ಒಂದು ವಾರ್ನಿಂಗ್ ಕೊಡುವ ಮೂಲಕ ಅದರ ಜೊತೆಯಲ್ಲಿ ಕೆಲ ಪೊಲೀಸ್ ಇಲಾಖೆಯ ಕೆಲಸಗಳು, ಕಾರ್ಯ ಚಟುವಟಿಕೆಗಳು ಹೇಗಿರುತ್ತೆ ಮತ್ತು ಇನ್ನೆಲ್ಲ ಒಂದು ವಿಭಾಗವಾರು ಕೆಲಸ ಕಾರ್ಯಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡೋಕ್ಕೆ ಅವಕಾಶಗಳಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಇವತ್ತು ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ಮಾಡಿದ್ದಾರೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.